ಅದಕ್ಕೆ ಚಿಕ್ಕಮ್ಮನು ನಮ್ಮ ಹಾಗೆ ಕಾಯ್ತಾ ಇದ್ದಾರೆ. ತಪ್ಪಿದ್ದಲ್ವಲ್ಲ. ಹಾಗಾದ್ರೆ ಇವತ್ ಖಂಡಿತವಾಗ್ಲೂ ನಿನ್ ದೊಡ್ಡ ಮಗಳು ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ ಅಂತ ಹೇಗ್ ಹೇಳೋಕ್ ಸಾಧ್ಯ? ಆ ಸಮಯ ಬಂದ್ರೆ ಅದನ್ನ ಯಾರು ತಡೆಯಕ್ಕಾಗಲ್ಲ ಹಾಸಿನಿ. ಬಂದಾಯ್ತು, ಹೇಳ್ಕೊಳ್ಳಿ. ಅಮ್ನೋರೆಲ್ಲಿ? ಡೈರೆಕ್ಟ್ ಆಗಿ ವಿಗ್ರಹದ ಮುಂದೆ ಹೋಗ್ಬೇಕು ಅಂದ್ರೆ ಕಷ್ಟ. ಒಂದು 10 ಹೆಜ್ಜೆ ಆದ್ರೂ ನಡಿಬೇಕು. ಇಳಿ ಮೊದ್ಲು. ಏಯ್, ನೀನ್ ಹೀಗೆ ಸುಮ್ನೆ ಆ ಗೊಂಬೆ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಸಿಕ್ಕಾಕೊಂಡ್ರೆ ಆ ಗೊಂಬೆನ ನಿನ್ ಬಾಯಲ್ಲಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಹುಷಾರು. ಏರ್ಪಾಟೆಲ್ಲ ಮಾಡ್ತೀನಿ ಅಂತ ಇಲ್ಲಿ ಯಾಕೆ ನಿಂತಿದ್ದೀರಾ ಅಕ್ಕ? ಎಲ್ಲ ಅರೇಂಜ್ಮೆಂಟ್ಸು ಅತ್ತೆ ಮಾಡ್ಬಿಟ್ಟಿದಾರಂತೆ ನೈನಿ. ನಾವ್ ಹೋಗಿ ತೆಂಗಿನಕಾಯಿ ಹೊಡೆದು ಆರತಿ ಮಾಡೋದೊಂದೇ ತಡ. ಅಂದ್ರೆ ದೊಡ್ಡಮ್ಮ ಯಾರು ಅಂತ ಗೊತ್ತಾಗ್ಬಿಡತ್ತಾ? ಅಮ್ಮನವ್ರ ಎದುರಿಗೆ ಇದ್ರೆ ಎಲ್ಲ ನೋಡ್ಕೊಂಡ್ ಕೈ ಮುಗೀತಿದ್ಯಲ್ಲ ಅಕ್ಕ. ತನ್ ಮಗು ಎಲ್ಲಾದ್ರೂ ಕಾಣಿಸುತ್ತೋ ಏನೋ ಅಂತ ತಾಯಿಯಾಗಿ ಆಸೆ ಪಡ್ತಿದ್ದಾಳೆ ಸುಮನ. ಚಿಕ್ಕ ಮಗುವಾಗಿ ಗಾಯತ್ರಿ ಅತ್ತೆ ಬರೋರಿದ್ದಾರೆ ಅನ್ನೋದು ನಮಗ್ ಗೊತ್ತಲ್ವಾ ನೈನಿ? ನಾವೆಲ್ಲರೂ ಬಂದಿದೀವಲ್ವಾ ಅಕ್ಕ? ನನ್ನ ಮಗಳು ಹೇಗ್ ಬರ್ತಾಳೋ, ಯಾರು ಕರ್ಕೊಂಡ್ ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಮಗು ಆಗಿರೋ ಗಾಯತ್ರಿ ಅಕ್ಕನ್ನ ಯಾರೂ ಕರ್ಕೊಂಬರೋದಿಲ್ಲ ನೈನಿ. ಅಯ್ಯೋ, ಮತ್ತೆ ಟ್ವಿಸ್ಟ್ ಅಂತ ಹೇಳ್ಬೇಡಿ ನೀವು. ಇಷ್ಟು ದಿನ ಮಗು ಯಾರು ಅಂತ ಹುಡುಕಿ ನಮ್ಗಂತೂ ಸಾಕಾಗೋಗಿದೆ. ತಲಕಾಯಿಗೆ ಅಂಟ್ಕೊಂಡಿರೋ ಕಾಯಿ ಅಂತ ಆಯ್ತು. ನೀನ್ ಕಾಮಿಡಿ ಮಾಡ್ಬೇಡ, ಇದು ತುಂಬಾ ಸೀರಿಯಸ್ ಮ್ಯಾಟರ್. ಹಾಗಾದ್ರೆ ಎಲ್ರೂ ಗಂಭೀರವಾಗಿರಿ. ಒಂದ್ ನಿಮಿಷ ಇರಿ ಅತ್ಗೆ. ಚಿಕ್ಕಮ್ಮ, ಮಗುನ್ ಯಾರು ಕರ್ಕೊಂಬರ್ಲಿಲ್ಲ ಅಂದ್ರೆ ಹೇಗ್ ಬರ್ತಾಳೆ? ವಿಕ್ರಾಂತ್, ಆಕ್ಚುಯಲ್ ವಿಷಯ ಏನು ಅಂದ್ರೆ ಅಮ್ಮನವರೇ ನೈನಿ ಹೆತ್ತಿರೋ ದೊಡ್ಡ ಮಗಳನ್ನ ಇಲ್ಲಿಗೆ ಕರೆಸ್ತಾ ಇರೋದು. ಹೇಗೆ? ಮಗುಗೆ ಅಪಾಯ ಅಂತ ಹೇಳಿದ್ರಲ್ವಾ? ಯಾರು ಹೇಳಿದ್ರು? ನೆನ್ನೆ ಗಾಯತ್ರಿ ಅಮ್ಮವ್ರು ಕೂಡ ಹೇಳಿದ್ರಲ್ಲ ಸುಮನ. ಅವ್ರಿಗೆ ಅಪಾಯ ಅಂತ ಅವರೇ ಹೇಳಿ ಈಗ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಹೇಗೆ? ನೋಡ್ಬೇಕು ಅಂತ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಮಗುನ್ ನೋಡ್ಬೇಕು ಅಂತ ರೆಡಿ ಆಗಿಲ್ಲ ನೀನು. ನಿನ್ನ ನೋಡ್ಲಿ ಅಂತ ರೆಡಿಯಾಗಿ ಬಂದಿರೋದ್ ನೀನು ಅಷ್ಟೇ. ಲೈ, ಏನೋ ಒಂದ್ ಕಣ ಬಿಡ. ಮೊದ್ಲು ದೊಡ್ಡಮ್ಮ ಮಗು ಆಗಿರೋದನ್ನ ನೋಡೋ ಭಾಗ್ಯ ನಮಗ್ ಸಿಗುತ್ತೆ ಅಂತ ಸಂತೋಷ ಪಡಿ. ಚಿಕ್ಕಮ್ಮ, ಇವಾಗ ಏನ್ ಮಾಡಿದ್ರೆ ನಮ್ಮಮ್ಮ ಚಿಕ್ಕ ಮಗು ರೂಪದಲ್ಲಿ ಇಲ್ಲಿಗೆ ಬರ್ತಾರೆ? ಅಪಾಯ ಬರ್ಬೇಕಲ್ವಾ, ಆವಾಗ ಬರ್ತಾರೇನೋ. ಬಂದಿದೆ. ಮಗುನೋ ಇಲ್ಲ ಅಂದ್ರೆ ಅಪಾಯನೋ? ಎರಡರಲ್ಲಿ ಯಾವುದೇ ಬಂದ್ರೂ ಇನ್ನೊಂದು ಜೊತೆ ಆಗಿರುತ್ತೆ ಅಂತ ಹೇಳಿದ್ರು. ಯಾರು ಹೇಳಿದ್ರು ಅತ್ತೆ? ನೀನ್ ಹೆತ್ತಿರೋ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋರೇ ಹೇಳಿದ್ರು ನಯನಿ.
ಯಾರಾಗಿರ್ಬೋದು ಅವರು? ಅಂದ್ರೆ ನಮ್ಗಿಂತ ಮೊದ್ಲೇ ಯಾರಿಗೋ ಗಾಯತ್ರಿ ದೊಡ್ಡಮ್ಮರ ಪುನರ್ಜನ್ಮ ರಹಸ್ಯ ಗೊತ್ತಿದೆ ಅಂತ ಅನ್ಕೋತೀನಿ ಮಾಮ್. ಇಂಟ್ರೆಸ್ಟಿಂಗ್. ಗೊತ್ತಿದ್ರು ಕೂಡ ಹೇಳ್ದೇನೆ ಮುಚ್ಚಿಟ್ಟಿದ್ದಾರೆ ಅಂದರೆ ನೈನಿ ಅದಕ್ಕೆ ನೋವು ಪಟ್ಟರು ಪರವಾಗಿಲ್ಲ ಅಂದ್ಕೊಂಡಿದ್ದಾರೆ ಅಂತಾಯ್ತು, ಅಷ್ಟೇನಾ? ಗೊತ್ತಿದ್ರೆ ಯಾಕೆಷ್ಟು ಕಣ್ಣ ಮುಚ್ಚಾಲೆ ಆಡ್ಬೇಕು? ಚಿಕ್ಕಮ್ಮ, ನಮಗೆ ಹೊರಗ್ನವ್ರು ಹೇಳ್ತಾರಾ ಇಲ್ಲಾಂದ್ರೆ ನಮ್ಮವರೆಲ್ಲ ಯಾರಾದ್ರೂ ಹೇಳ್ತಾರಾ? ಗಾಯತ್ರಿ ಅಕ್ಕ ಮಗುವಾಗಿ ಹೇಗಿದ್ದಾಳೋ ಎಲ್ಲಿದ್ದಾಳೋ ಅನ್ನೋ ವಿಷಯನ ಮನೆಯವ್ರಿಗೆ ಗೊತ್ತು ಅಂತ ಒಬ್ಬ ಪುಣ್ಯಾತ್ಮ ಹೇಳ್ದ. ವೆರಿ ಗುಡ್. ಅಂದ್ರೆ ಇಲ್ಲಿ ಇರೋರಲ್ಲೇ ಒಬ್ರಿಗೆ ಗಾಯತ್ರಿ ಅಕ್ಕ ಚಿಕ್ಕ ಮಗುವಾಗಿ ಹೇಗಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿದೆ ಅಂತ ಆಯ್ತು.